ನನಗೆ ಸಂಸಾರ ಇದೆ, ಕ್ಯಾಮ್ರಾ ಹಿಡಿದವ್ರ ಮನೆಗೂ ಸಂಸಾರ ಇದೆ. ಅವ್ರ ಮನೆ ಗ್ಯಾಸ್ ಇಲ್ಲ ಅಂದ್ರೆ ಅವರ ಯಾರ ಕೇಳಬೇಕು ಹೋಗಿ. ಈಗ ನೀವು ಜಾತಿ ಬಗ್ಗೆ ತಗೊಂಡ್ರೆ ಅನಿಲ ಬಂದು ಸಾಬರ್ದು, ನೀವ್ಯಾಕೆ ಬಳಸ್ತೀರಾ? ನೀವು ಮೋದಿ ಹೇಳ್ತಾನೆ ಸೌದೆ ಒಲೆ ಹಚ್ಚಬೇಡ್ರಿ ಅಂತ. ಹೋಮ ಮಾಡಬೇಕು ಮಾತ್ರ ಸೌದೆ ಹಚ್ಚುತ್ತೀರಾ, ಕರೆಂಟ್ ಮಾಡ್ರಿ ಅದನ್ನು. ನೀವು ಮಠಾಧಿಪತಿಗಳು ಅಡ್ಜಸ್ಟ್ ಮಾಡ್ಕೊತೀರ. ನೀವು ಅನ್ನ ಹಾಕ್ತೀರ, ಅನ್ನ ದಾಸೋಹ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಗ್ಯಾಸೇ ಇಲ್ಲ ಅಂದರೆ ನೀನು ಎಲ್ಲಿಂದ ಅನ್ನ ಹಾಕ್ತೀಯ? ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ 850 913 ರೂಪಾಯಿ ಮಾಡಿದೆ. ಹೆಂಗೆ ಮಾಡಿದೆ ನೀನು ಮೋದಿಯವರು? ಸಪ್ಲೈ ಆಗೋದೇ ಹೊರಗಡೆ ದೇಶದಿಂದ ಅಲ್ವಾ? ನಿಮ್ಮ ಹತ್ರ ಏನಿದೆ? ಒಬ್ಬ ಸಂಸಾರಿಗೆ ಗ್ಯಾಸ್ ಇಲ್ಲ. ಇವಾಗ ಸಿದ್ದರಾಮಯ್ಯ ಮನೆ ಗ್ಯಾಸ್ ಇಲ್ಲ, ನಿನ್ನ ಮನೆ ಗ್ಯಾಸ್ ಎಲ್ಲಿಂದ ಬರುತ್ತೆ? ಇದು ಇನ್ನು 15 ದಿನದೊಳಗಡೆ ಸಾಲು ಹೋಗುತ್ತೆ ಅಂತ. ನನ್ನ ಹೆಸರು ಶ್ರೀರಾಮ ಶ್ರೀರಾಮ ಶ್ರೀರಾಮ. ನೋಡಿ ಸ್ವಾಮಿ, ಒಬ್ಬ ಕಮರ್ಷಿಯಲ್ ಅಂತ ಏನು ಹೇಳ್ತಾರೆ, ಒಂದು ಮಾರ್ಕೆಟಿಂಗ್ ಲೈನ್, ಇದು ಒಂದು ಬಿಸ್ನೆಸ್ಸು. ರೆಸಿಡೆನ್ಷಿಯಲ್ಲೇ ಬೇರೆ, ಕಮರ್ಷಿಯಲ್ಲೇ ಬೇರೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ನರೇಂದ್ರ ಮೋದಿ ಹೋಗಿ ಟ್ರಂಪನ್ನು ಕೇಳ್ದ ನಮಗೆ ಸಬ್ಸಿಡಿ ಕೊಡು ಅಂತ. ಆವಾಗ ಗ್ಯಾಸ್ ಪ್ರಾಬ್ಲಮ್ ಇರಲಿಲ್ಲ. ಅವನೇ ಹೇಳ್ದ ರಷ್ಯನ್ ಹತ್ರ ನೀವೇನು ತೊಗೊಬಾರ್ದು, ನೀವು ರಷ್ಯನ್ ಹತ್ರ ಏನಾದರೂ ತೊಗೊಂಡ್ರೆ ನಾವು ನಿನಗೆ ಏನು ಸಬ್ಸಿಡಿ ಕೊಟ್ಟು ಇವಾಗ ನಿಮಗೆ ಬಡ್ಡಿ ಏನು 25ರಿಂದ 9% ಏನು ತೊಗೊಂಬಂದಲ್ಲ, ಅದು ಬೇಡ ಅಂತ ನೀನು ಅಗ್ರಿಮೆಂಟ್ ಮಾಡ್ಕೊಂಬಂದೆ. ಯಾರು? ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು. ಸುಷ್ಮಾ ಸ್ವರಾಜ್ ಆಗಲಿ, ಯಾರು ಸೀತಾರಾಮನ್ ಆಗಲಿ, ನಿರ್ಮಲಾ ಸೀತಾರಾಮನ್, ಗಡ್ಕರಿ ಆಗಲಿ, ಅಮಿತ್ ಶಾ ಆಗಲಿ, ಯಾರೇ ಆಗಿರಲಿ, ನಾನು ಒಬ್ಬ ಭಾರತ ದೇಶದ ಪ್ರಜೆ. ನನಗೆ ಸಂಸಾರ ಇದೆ, ಕ್ಯಾಮ್ರಾ ಹಿಡಿದವ್ರ ಮನೆಗೂ ಸಂಸಾರ ಇದೆ. ಅವ್ರ ಮನೆ ಗ್ಯಾಸ್ ಇಲ್ಲ ಅಂದರೆ ಅವರ ಯಾರ ಕೇಳಬೇಕು ಹೋಗಿ. ಕ್ಯಾಮ್ರಾ ಇಟ್ಟಿದ್ದೀರಾ ನೀವು, ನಿಮ್ಮನೆ ಗ್ಯಾಸ್ ಇಲ್ಲ ಅಂದರೆ ನೀವು ಯಾರು ಕ್ಯಾಮ್ರಾ ತೊಗೊಂಡು ಇಡ್ತೀರಾ? ಯಾರು ಕ್ವಶನ್ ಕೇಳ್ತೀರಾ? ಡೀಸೆಲು, ಪೆಟ್ರೋಲು, ಗ್ಯಾಸು ನಮ್ಮ ಭಾರತ ದೇಶದೊಳಗಿಲ್ಲ. ನಮಗೆಲ್ಲ ಬರ್ತಾರೆ ಹೊರಗಡೆ ದೇಶದಿಂದ. ಅವ್ರು ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರೈಸ್ತ ಆಗಿರಲಿ, ಯಾರೇ ಆಗಿರಲಿ. ಈಗ ನೀವು ಜಾತಿ ಬಗ್ಗೆ ತೊಗೊಂಡ್ರೆ ಅನಿಲ ಬಂದು ಸಾಬರ್ದು, ನೀವು ಯಾಕೆ ಬಳಸ್ತೀರಾ? ಹಿಂದೂಗಳು ಯಾಕೆ ಬಳಸ್ತೀರಾ ನೀವು? ಇದು ಕ್ವಶನ್ ಕರೆಕ್ಟ್ ಇದೆಯಾ ಇಲ್ಲ ಹೇಳಿ. ಒಬ್ಬ ಪೇಪರ್ನವರು ಸುಳ್ಳು ಬರೀತಾರೆ, ನಿಜಾನೂ ಬರೀತಾರೆ, ಬಟ್ ಅದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಸತ್ಯಮೇವ ಜಯತೆ ಅಂತಾರೆ. ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸೋಲಿಲ್ಲ. ಮಠಾಧಿಪತಿಗಳು ಅಡ್ಜಸ್ಟ್ ಮಾಡ್ಕೊತೀರ. ನೀವು ಅನ್ನ ಹಾಕ್ತೀರ, ಅನ್ನ ದಾಸೋಹ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಗ್ಯಾಸೇ ಇಲ್ಲ ಅಂದರೆ ನೀನು ಎಲ್ಲಿಂದ ಅನ್ನ ಹಾಕ್ತೀಯ? ಅನ್ನ ಎಲ್ಲಿ? ಈಗ ನಮ್ಮನೆಗೆ ಅಡುಗೆ ಮಾಡಿಲ್ಲ ಸ್ವಾಮಿ, ನಿಮ್ಮನೆ ಕೇಳ್ಬೋದು. ನಿಮ್ಮನೆಗೆ ಅನ್ನ ಇಲ್ವಲ್ಲ, ನೀವು ನನಗೆ ಅನ್ನ ಎಲ್ಲಿಂದ ಕೊಡ್ತೀರಾ? ನಾನು ಜೋರ ಮಾತಾಡೋಣ, ನಿಧಾನ ಹೇಳ್ತೀನಿ. ಒಬ್ಬ ಸಂಸಾರಿಗ ನನಗೆ ಹೊಟ್ಟೆ ಹಸಿವಿದ್ದಾಗ ಒಂದು ತುತ್ತು ಅನ್ನ ಕೊಡೋದು. ಆ ಕೊಡೋ ಥರ ಕೊಟ್ಬಿಟ್ಟು ನೀವು ಇದು ಈಗ ಬೇರೆ ದೇಶ ಟ್ರಬಲ್ ಆಯಿತು, ನಿಮಗೆ ಗೊತ್ತಿತ್ತು ನಾವು ವಾರ ಆಗ್ತೈತೆ ಅಂತ. ಅದರಿಂದ ನೀವು ಅಡ್ಜಸ್ಟ್ ಮಾಡಿ ಜನಗಳಿಗೆ ಸಹಕಾರ ಕೊಡಬೇಕು. ಈಗ ಬ್ಲ್ಯಾಕ್ ಒಳಗೆ ಒಂದು ಸಿಲಿಂಡರ್ ಬಂದು ಕಮರ್ಷಿಯಲ್ ಬಂದ್ಬಿಟ್ಟು ಸ್ವಲ್ಪ ಈಗ ಇವರಿಗೆ LPG ಸಿಲಿಂಡರು 1900 ಚಿಲ್ಲರೆ ಇದೆ, 1800 ಚಿಲ್ಲರೆ. ನಮಗೆ 913 ರೂಪಾಯಿ ಮಾಡಿದೆ ಇವಾಗ ರಿಸಲ್ಟು. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ 850 913 ರೂಪಾಯಿ ಮಾಡಿದೆ. ಹೆಂಗೆ ಮಾಡಿದೆ ನೀನು ಮೋದಿಯವರು? 850 ಇತ್ತು, ನಾವು 900 ರೂಪಾಯಿ ಕೊಡ್ತಾಯಿದ್ರಿ. ಪಾಪ ಸಿಲಿಂಡರ್ದವ್ರನ್ನ ಒಂದು 50 ರೂಪಾಯಿ ಕೊಡೋಣ ಅಂತ ಕೊಡ್ತಾಯಿದ್ದೀರಿ. ಈಗ ಅದೇ 913 ರೂಪಾಯಿ ಮಾಡಿದ್ರು. ಗ್ಯಾಸೇ ಬರ್ತಾ ಇಲ್ಲ ಅಂದಮೇಲೆ ನಿನ್ನ ರೇಟ್ ಹೆಂಗೆ ಫಿಕ್ಸ್ ಮಾಡಿದೆ ನೀನು? ಈಗ ನನಗೂ ಫಂಡಮೆಂಟಲ್ ರೈಟ್ಸ್ ಇದೆ, ಮೂಲಭೂತ ಹಕ್ಕಿದೆ. ಒಬ್ಬ ಪ್ರಜೆ ನಾನು ನಿನಗೆ ಓಟ್ ಹಾಕ್ಬೋದು, ಬಟ್ ನಿನ್ನಿಂದ ಬೆನಿಫಿಟ್ ತೊಗೊಂಡಿರೋ ನಾನು. ನಮ್ಮ ಪ್ರಜೆಗಳಿಂದ ನೀವು ಬದುಕಿದ್ದೀರ. ಒಂದು ಮುಖ್ಯಮಂತ್ರಿ ಏನೇನೋ ಒಂದು ಪದವಿ ನೀವು ಮಾಡ್ಕೊಂಡಿದ್ದೀರ. ನಾನು ಓದಿರೋನು ದೊಡ್ಡೋನು ಅಂತ ಹೇಳಿದ್ರೆ, ಒಬ್ಬ ರೈತಾಪಿ ಅನ್ಎಜುಕೇಟೆಡು, ಅವನು ಬೆಳೆಯೋದಕ್ಕೆ ದಡಾಳಿ ಬಿಡಲ್ಲ. ಮಾರ್ಕೆಟ್ ಬಂದಿತ್ತು, ಅವ್ನು ಬಾಯಿ ಮಾಡಾಕ್ತಾರೆ. ಲಾಸ್ಟಿಗೆ ಏನೋ ಪೇಪರ್ ಒಂದು ಕಾಸ್ಗೋಸ್ಕರ ಏನೋ ಬರ್ದ ಅಂತ ನಿಮ್ಮ ಮೇಲೇನೂ ಗುಬೆ ಕುಂಟಿಸ್ತಾರೆ.